ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇದು ಶ್ರೀರಂಗಮಲ್ಲಿ ನಡೆದಿರೋ ಕತೆ, ನಾನು ಓದಿದ್ದು, ನಿಮ್ಮ ಮುಂದೆ ಇಡೋ ಪ್ರಯತ್ನ. ಶ್ರೀರಂಗನಾಥ ನೀವೆಲ್ಲ ನೋಡಿರ್ಬೋದು, ತುಂಬ ಸುಂದರವಾಗಿದೆ ಆ ವಿಗ್ರಹ. ರಂಗನಾಥಂದು ವಿಗ್ರಹ ತುಂಬ ಚೆನ್ನಾಗಿದೆ. ಶ್ರೀರಂಗಮಲ್ಲಿ ಎಲ್ಲರೂ ಮಾತಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿದೆ ಅದು ವಿಗ್ರಹ, ಅಯ್ಯೋ ನೋಡೋಕ್ಕೆ ಎರಡೂ ಕಣ್ಣು ಸಾಲದು ಭಗವಂತನ ನೋಡೋಕ್ಕೆ ಅಂತ. ಅಲ್ಲಿ ಒಬ್ಬ ವೇಶ್ಯೆ ತನ್ನ ವೃತ್ತಿಯಲ್ಲಿ ತೊಡ್ಕೊಂಡಿರ್ತಾಳೆ, ಅಂದರೆ ವೇಶ್ಯ ವೃತ್ತಿಯಲ್ಲಿ ತೊಡ್ಕೊಂಡಿರ್ತಾಳೆ. ಅವಳು ಏನೋ ಒಂದು ಹಿಂಜರಿಕೆ, ಅವಳಿಗೆ ಭಗವಂತನ ನೋಡೋಕ್ಕೆ ಹೋಗಿರಲ್ಲ. ಅವಳಿಗೇನೋ ಒಂಥರ ನಾನು ಹೋಗಬಹುದಾ ದೇವಸ್ಥಾನಕ್ಕೆ ಅಂತ ಅನ್ನೋ ಒಂದು ಮುಜುಗರ, ಅದರಿಂದ ಅವಳು ಹೋಗಿರಲ್ಲ. ಎಲ್ಲರೂ ಹೇಳ್ತಾ ಇರ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿದೆ ಭಗವಂತ, ಅಪ್ಪ ಇವತ್ತು ಎರಡು ಕಣ್ಣು ಸಾಲದು ಭಗವಂತನ ನೋಡೋಕ್ಕೆ, ಆ ಥರ ಎಲ್ಲ ಮಾತಾಡ್ತಾ ಇರ್ತಾರಲ್ಲ. ಇವಳಿಗೆ ಹೋಗಿ ನೋಡಲೇಬೇಕಲ್ಲ ನಾನು ಭಗವಂತನಿಗೆ, ಭಕ್ತಿ ಇರುತ್ತೆ ಆದರೂ ಭಯ ಅವಳಿಗೆ, ದೇವಸ್ಥಾನಕ್ಕೆ ಹೋಗೋಕ್ಕೆ ಭಯ. ಅದಕ್ಕೆ ಇವತ್ತು ಏನಾದರೂ ಆಗಲಿ ನೋಡ್ಕೊಂಡು ಬಂದೇ ಬಿಡಬೇಕು ಅಂದ್ಬಿಟ್ಟು ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ. ಹೋದಾಗ ಅಲ್ಲಿ ಭಗವಂತ ಅವಳ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ಬಿಡುತ್ತೆ. ಮೊದಲೇ ಚಂದ, ಅವಳ ಭಕ್ತಿಯಿಂದ ನೋಡಿದಾಗ ಇನ್ನೂ ಭಗವಂತ ಅಷ್ಟು ಸುಂದರವಾಗಿ ಅಷ್ಟು ಚೆನ್ನಾಗಿ ಕಾಣ್ತಾಳೆ. ಅಲ್ಲೇ ಕೂತ್ಕೊಂಡು ಭಗವಂತನ ಮುಂದೆ, ತಂದೆ ನಾನು ಇಷ್ಟು ದಿವಸ ನಾನು ನಿನ್ನನ್ನು ನೋಡಿದೆ, ನಾನು ಎಷ್ಟು ಪಾಪ ಮಾಡಿಬಿಟ್ಟಿದ್ದೆ, ನಿನ್ನನ್ನು ನೋಡಿ ನಾನು ಇವತ್ತು ಧನ್ಯನಾದೆ ಅಂದ್ಬಿಟ್ಟು ಏನೋ ಆನಂದ ಬಾಷ್ಪ ಸುರಿಸ್ತಾಳೆ. ಅಯ್ಯೋ ಭಗವಂತ, ನಾನು ಎಂಥ ಪಾಪಿಯಪ್ಪ, ಇಷ್ಟು ವರ್ಷ ನಾನು ಈ ಇದರಲ್ಲಿದ್ದು ನಿನ್ನ ಆಗಲಿಲ್ವಲ್ಲ ಅನ್ನೋದು ಒಂದು ದುಃಖ, ಅವಳಿಗೆ ತುಂಬ ದುಃಖ ಆಗಿಬಿಡುತ್ತೆ. ಸರಿ, ಮನೆಗೆ ಬರ್ತಾಳೆ. ಮನೆಗೆ ಬಂದು ಭಗವಂತನಿಗೆ ನಾನು ಏನಾದರೂ ಕೊಡಬೇಕು, ನನ್ನ ಕೈಯಿಂದ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಭಗವಂತನಿಗೆ ಅಂತ ತುಂಬ ಪ್ರಯತ್ನ ಪಟ್ಟು ಏನು ಮಾಡ್ತಾಳೆ, ಸ್ವಲ್ಪ ದಿನ ಆದಮೇಲೆ ಒಂದು ಉತ್ಸಾಹ ಇರುತ್ತೆ ಭಗವಂತಂದು. ಅವತ್ತೊಂದು ದಿನ ಶ್ರೀರಂಗಮಲ್ಲಿ ಉತ್ಸಾಹ ಇರುತ್ತೆ. ಆ ಉತ್ಸವದ ದಿನ ಒಂದು ಕಿರೀಟ ಮಾಡಿಸ್ತಾಳೆ ಅವಳು ಭಗವಂತನಿಗೆ. ವಜ್ರದ ಕಿರೀಟ ಅಂತ ಬುಕ್ಕಲ್ಲಿ ಹಾಕಿದ್ರು, ವಜ್ರದ ಕಿರೀಟ ಮಾಡಿಸ್ತಾಳೆ. ಮಾಡಿಸ್ಬಿಟ್ಟು ಅದನ್ನು ತೊಗೊಂಬರ್ತಾಳೆ. ವಜ್ರದ ಕಿರೀಟ ತೊಗೊಂಬಂದು ಭಗವಂತನಿಗೆ ಅರ್ಪಿಸಿ ಅಂತ ಭಕ್ತಿಯಿಂದ ಕೊಡೋಕೆ ಹೋಗ್ತಾಳೆ ಅವಳು. ಆದರೆ ಅಲ್ಲಿ ಇರೋ ಮೇಲಾಧಿಕಾರಿಗಳು, ಪೌರೋಹಿತರು ಎಲ್ಲ ಯಾರೂ ಒಪ್ಪೋದಿಲ್ಲ. ಯಾಕಂದರೆ ಅವಳು ವೇಶ್ಯೆ, ಅವಳು ಎಂಥ ಹಣದಿಂದ ಮಾಡಿಸಿದಾಳೆ, ಅದೆಲ್ಲ ಅವರಿಗೆ ಒಂಥರ ಇದಾಗುತ್ತೆ. ಬೇಡ, ನಾವು ಈ ಕಿರೀಟನ ಭಗವಂತನಿಗೆ ನಾವು ಅರ್ಪಣೆ ಮಾಡಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅವಳನ್ನ. ಅವಳಿಗೆ ತುಂಬ ದುಃಖ ಆಗಿಬಿಡುತ್ತೆ. ಮನೆಗೆ ಬಂದುಬಿಡ್ತಾಳೆ ತೊಗೊಂಡು, ಭಗವಂತ ನನ್ನ ಕೈಯಿಂದ ನೀನು ತೊಗೊಳ್ಳಿಲ್ವಲ್ಲಪ್ಪ ಅನ್ನೋ ಒಂದು ಬೇಜಾರಾಗಿ ಮನೆಗೆ ಬಂದುಬಿಡ್ತಾಳೆ. ಆದರೆ ಭಗವಂತನ ಉತ್ಸಾಹ ಬರ್ತಾ ಇರುತ್ತಲ್ಲ, ಅದು ಹಂಗೆ ಸ್ಟಾಪ್ ಆಗಿಬಿಡುತ್ತೆ, ಅಲ್ಲೇ ನಿಂತೋಗ್ಬಿಡುತ್ತೆ, ಮುಂದಕ್ಕೆ ಬರೋದೇ ಇಲ್ಲ. ಏನೇನೋ ಮಾಡ್ತಾರೆ, ಎಷ್ಟೆಷ್ಟೋ ಪೂಜೆಗಳು ಮಾಡ್ತಾರೆ, ಏನೇನೋ ಮಾಡಿದ್ರು ಆ ಭಗವಂತನ ರಥ ಅಲ್ಲಾಡೋದಿಲ್ಲ. ಆಮೇಲೆ ಆಕಾಶದಿಂದ ಒಂದು ಧ್ವನಿ ಬರುತ್ತೆ ಭಗವಂತಂದು, ನನಗೆ ಆ ಕಿರೀಟನ ಆ ಹೆಂಗಸ್ ತೊಗೊಂಬಂದಿದ್ದ ಕಿರೀಟನ ತಂದು ನನಗೆ ಅರ್ಪಣೆ ಮಾಡಿ ಅಂತ. ಆಗ ಏನು ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ರಥ ನಿಂತೋಗಿದೆ. ಅದಕ್ಕೆ ಯಾರನ್ನೋ ಒಂದು 4 ಜನನ ಕಳಿಸಿ ಆ ಹೆಂಗಸನ್ನ ಕರ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಅಂದರೆ ಕಿರೀಟ ಸಮೇತ ಕರ್ಕೊಂಡ್ಬನ್ನಿ ಅಂತ. ಸರಿ, ಅವ್ರು ಬಂದು ಅಲ್ಲಿ ಹೋಗಿ ಹೇಳ್ತಾರೆ. ಅಷ್ಟೊತ್ತಿಗೆ ಅವಳು ರಜಸ್ವಾಲೆ ಆಗಿಬಿಟ್ಟಿರ್ತಾಳೆ. ಅಂದರೆ ಮಂತ್ಲಿ ಇದು ಗೊತ್ತಲ್ವ, ಹೆಂಗಸರದು ಪ್ರಾಬ್ಲಮ್ ಆ ಥರ ಆಗಿಬಿಟ್ಟಿರುತ್ತೆ. ಮತ್ತೆ ಅವರು ಬಂದು ಹೇಳಿದಾಗ ಮತ್ತೆ ಒಂದು ಆಕಾಶದಿಂದ ಒಂದು ಭಗವಂತನ ಧ್ವನಿ ಬರುತ್ತೆ, ಇಲ್ಲ ಪರವಾಗಿಲ್ಲ, ಆದರೂ ಆ ಹೆಂಗಸನ್ನ ಕರ್ಕೊಂಬಂದು ನನಗೆ ಆ ಕಿರೀಟನ ತೋರಿಸಿ ಅಂತ. ಸರಿ, ಆದರೂ ಅವಳನ್ನ ಕರ್ಕೊಂಬಂದು ಜನ ಹೋಗ್ಬಿಟ್ಟು 4 ಜನ ಅವಳನ್ನ ಕರ್ಕೊಂಬಂದು ಅವಳ ಕೈಯಿಂದನೇ ಆ ಕಿರೀಟನ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಆಗ ರಥ ಮುಂದಕ್ಕೆ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಏನಂದರೆ ವೇಶ್ಯ ಅನ್ನೋದು ಅವಳದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಈ ಜನ್ಮದಲ್ಲಿ ಅವಳದು ಏನು ಕರ್ಮ ಇದೆ, ಅವಳದು ಜನ್ಮದ ಏನು ಕರ್ಮ ಇದೆ, ಅದನ್ನು ಅವಳು ವೃತ್ತಿ ಅವಳು ಅನುಭವಿಸ್ತಾ ಬಂದಳು. ಆದರೆ ಭಕ್ತಿ ಅನ್ನೋದು ಅವಳಿಗೆ ನಿರ್ಮಲವಾಗಿ, ಅವಳ ಮನಸ್ಸಿನಲ್ಲಿ
ಒಂದು ಚೂರು ಕಲ್ಮಶ ಇಲ್ದಿರೋ ಭಕ್ತಿ ಅದು ಅವಳಿಗೆ. ಅವಳು ರಂಗನಾಥನ ನೋಡಿದ ತಕ್ಷಣ ಆ ಕ್ಷಣದಿಂದ ಅವಳು ರಂಗನಾಥನಿಗೆ ಮನಸ್ಸು ಹೊತ್ಬಿಡ್ತಾಳೆ. ಅಂದರೆ ನಾನು ಈ ನೃತ್ಯ, ಅವಳು ಆ ವೃತ್ತಿ ಮೇಲೂ ಅವಳಿಗೆ ಗಮನ ಇಲ್ಲ. ಅಂದರೆ ನಾನು ಭಗವಂತನಿಗೆ ಏನಾದರೂ ಕೊಡಬೇಕು ಅಷ್ಟೇ ಅವಳ ಮನಸ್ಸಲ್ಲಿ. ಆ ಭಕ್ತಿ ಅನ್ನೋದು ಮುಖ್ಯ. ಇಲ್ಲಿ ಭಗವಂತ ನೋಡೋದು ನಿರ್ಮಲವಾದ ಭಕ್ತಿ ಮಾತ್ರ, ಇನ್ನೇನೂ ಅಲ್ಲ ಅಂತ ಹೇಳ್ತಾ ಈ ಕಥೆನ ಮುಗಿಸ್ತೀನಿ. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹರಿ ಓಂ, ಜೈ ಭಾರತ್ ಮಾತಾ.